ಎಲ್ಲರಿಗೂ ನಮಸ್ಕಾರ. ಲೈಫ್ ಅಫಿಷಿಯಲ್ ವಿತ್ ನಾಡ್ಗೇರ್ಸ್ ಚಾನಲ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಆಯಿಲ್ ಯೂಸ್ ಮಾಡ್ದೇ ಮಯೋನೀಸ್ ಮಾಡೋದನ್ನು ನೀವು ಎಲ್ಲಾದರೂ ಕೇಳಿದ್ದೀರಾ? ಎಸ್, ಇವತ್ತು ನಾನು ಎಣ್ಣೆಯನ್ನು ಉಪಯೋಗ ಮಾಡ್ದೇ ಹೋಮ್ ಮೇಡ್ ಹೆಲ್ದಿ ಮಯೋನೀಸ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡುವಂಥದ್ದು, ತುಂಬ ಹೆಲ್ದಿ ಕೂಡ. ಮನೆಯಲ್ಲಿ ಮಾಡಿದ್ದಲ್ವಾ, ತುಂಬ ಹೆಲ್ದಿ ಕೂಡ. ನೀವು ಮಕ್ಕಳಿಗೆ ದಿನ ತಿನ್ನಿಸಿದ್ರು ಕೂಡ ಏನೂ ತೊಂದರೆ ಆಗೋದಿಲ್ಲ. ಚಪಾತಿ ಜೊತೆ ತಿನ್ನಿಸಿ, ಪೂರಿ ಜೊತೆ ತಿನ್ನಿಸಿ, ಹಾಗೆ ಬ್ರೆಡ್ ಟೋಸ್ಟ್ ಜೊತೆಗೆ, ಹೀಗೆ ಪ್ರತಿಯೊಂದಕ್ಕೂ ನೀವು ಮಯೋನೀಸ್ನ ಯೂಸ್ ಮಾಡ್ಬೋದು. ಅದನ್ನು ನಾನು ಹೇಗೆ ಮಾಡೋದು ಅಂತ ಈ ಮುಂದೆ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆಲ್ಲ ಬರುತ್ತೆ. ಫ್ರೆಂಡ್ಸ್, ಒಂದು ಅಡುಗೆ ಅನ್ನೋದು ಒಂದು ಕಲೆ. ಈಗ ಟೈಮ್ ಇದ್ದರೂ ಕೆಲವರಿಗೆ ಅಡುಗೆ ಮಾಡೋ ಇಂಟ್ರೆಸ್ಟ್ ಇರೋದಿಲ್ಲ. ಹಾಗೆ ನನಗೆ ಟೈಮ್ ಕಡಿಮೆ ಇದೆ, ಹಾಗೆ ನನಗೆ ಅಡುಗೆ ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟ್. ಅಂದರೆ ಮನೆಯಲ್ಲೇ, ಹೊರಗಡೆ ಇದಕ್ಕಿಂತ ಮನೆಯಲ್ಲೇ ನಾನು ಹೊಸ ಹೊಸ ರುಚಿಗಳನ್ನು ಟ್ರೈ ಮಾಡ್ತಾ ಇರ್ತೇನೆ ನನ್ನ ಮಗಳಿಗೋಸ್ಕರ. ಈಗ ನಾವು ಮಯೋನೀಸ್ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಹೋಮ್ ಮೇಡ್ ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರ್ ಕೂಡ ನಾನು ಮನೆಯಲ್ಲೇ ಮಾಡೋದು. ಹೋಮ್ ಮೇಡ್ ಪನ್ನೀರನ್ನು ಕ್ಯೂಬ್ಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪುಡಿ ಬೇಕಾಗುತ್ತೆ, ಸ್ವಲ್ಪ ಉಪ್ಪು ಬೇಕಾಗುತ್ತೆ, ಹಾಗೆ ಗಟ್ಟಿ ಮೊಸರು, ಸಿಹಿ ಮೊಸರು ಬೇಕಾಗುತ್ತೆ, ಸ್ವಲ್ಪ ಹಾಲು. ಇಷ್ಟಿದ್ದರೆ ನಾವು ಮಯೋನೀಸ್ನ ಮನೆಯಲ್ಲೇ ಮಾಡ್ಕೋಬಹುದು. ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡ್ಕೊಂಡಿರುವಂತಹ ಪನ್ನೀರನ್ನು ಹಾಕ್ತಾಯಿದ್ದೀನಿ. ನೀವು ಕ್ವಾಂಟಿಟಿ ಎಷ್ಟು ಬೇಕು ನೀವು ತೊಗೋಬಹುದು. ನಾನಿಲ್ಲಿ ಒಂದು 100 ಗ್ರಾಮ್ ಹತ್ತಕ್ಕೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಮೊಸರು, ಹಾಗೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ನೋಡಿ 1 ರೌಂಡು ಮಿಕ್ಸಿ ಮಾಡಿದ್ದೀನಿ. ಅದು ಮಿಕ್ಸಿ ಮಾಡಿದ್ದಾದಮೇಲೆ ನಾವು ಇಲ್ಲಿ 1 ಸ್ಪೂನ್ ನಾವು ಕಾಳು ಮೆಣಸಿನ ಪುಡಿ, ಹಾಗೆ ಒಂದು ಅದಕ್ಕೆ ಥಿಕ್ನೆಸ್ ಹೇಗೆ ಬೇಕೋ ಅದಕ್ಕೆ ತಕ್ಕಂಗೆ ಸ್ವಲ್ಪ ಹಾಲು ಹಾಕಿ ಮಿಕ್ಸಿ ಮಾಡಿದ್ರೆ ನಮ್ಮ ಮಯೋನೀಸ್ ರೆಡಿ ಆಗಿಬಿಡುತ್ತೆ. ಇದು ಆ್ಯಕ್ಚುಲಿ ಪ್ಲೇನ್ ಮಯೋನೀಸ್. ನೀವು ಈ ಬೇರೆ ಬೇರೆ ಥರ ಮಯೋನೀಸ್ ಬೇಕು ನಮಗೆ ಅಂತಂದರೆ ಅದನ್ನು ಕೂಡ ನೀವು ಮನೆಯಲ್ಲೇ ಟ್ರೈ ಮಾಡ್ಕೋಬಹುದು. ಈ ಹರ್ಬ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಮಯೋನೀಸ್ ಮಾಡ್ಬೋದು. ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿ, ಹಾಗೆ ಖಾರದ ಪುಡಿ ಯೂಸ್ ಮಾಡಿ, ಹೀಗೆ ಬೇರೆ ಬೇರೆ ಟೇಸ್ಟ್ ಬೇಕಂದರೆ ನೀವು ಮನೆಯಲ್ಲಿರೋ ಐಟಮ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಇದನ್ನು ನಾನು 1 ವಾರಕ್ಕಾಗೋಷ್ಟು ಮಾಡಿ ಇಟ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕಂದರೂ ಕೂಡ ಮಾಡ್ಕೋಬಹುದು. ನಾನು ತುಂಬ ಮಾಡಿ ಇಡ್ಲಿಕ್ಕೆ ಹೋಗೋದಿಲ್ಲ. ಏನಕ್ಕೆ ಅಂದರೆ ಇದು ಮನೆಯಲ್ಲೇ ಮಾಡ್ಕೊಳ್ಳೋದಲ್ವ, ನಮಗೆ ಬೇಕಾದಂಗೆಲ್ಲ ಫ್ರೆಶ್ ಆಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದು. ನನ್ನ ಮಗಳಿಗೆ ತುಂಬಾ ಇಷ್ಟ ಇದು. ಅದಕ್ಕೆ ನಾನು ಅವಳಿಗೆ ಸ್ಕೂಲಿಂದ ಬರೋದ್ರೊಳಗೆ ಅವಳಿಗೆ ಫಿಂಗರ್ ಚಿಪ್ಸ್ ಮಾಡಿಬಿಟ್ಟು ರೆಡಿ ಮಾಡಿ ಸರ್ಪ್ರೈಸ್ ಕೊಟ್ಬಿಟ್ಟೆ. ಅವಳಿಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ಅಮ್ಮ ದಿನ ಇದನ್ನೇ ಮಾಡ್ತೀಯಾ ಅಂತ ಕೇಳ್ತಾಳೆ. ಹಾಗೆ ನಾನು ಅವಳಿಗೆ ಬೇಕಾಗಿರೋದನ್ನು ಆಲ್ಮೋಸ್ಟ್ ಮಾಡಿಕೊಡಿ. ಹೊರಗಡೆ ಮನೆಯಲ್ಲೇ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಹೊರಗಡೆ ಸ್ವಲ್ಪ ಅವಾಯ್ಡ್ ಮಾಡ್ತೇನೆ. ಟೈಮ್ ತುಂಬ ಇದೆ ಅಂತಲ್ಲ, ಮಗಳಿಗೋಸ್ಕರ ಟೈಮ್ ಮಾಡಿಕೊಂಡು ಹೆಲ್ದಿ ಫುಡ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ತೇನೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಧನ್ಯವಾದಗಳು. ನಾನು ಹೆಲ್ದಿ ಫುಡ್ಡನ್ನು ಅವಳಿಗೆ ಮನೆಯಲ್ಲೇ ಟ್ರೈ ಮಾಡ್ತಾ ಇರ್ತೇನೆ. ಬಟ್ ಯಾವುದು ಕೂಡ ಫ್ಲಾಪ್ ಆಗಿಲ್ಲ, ಎಲ್ಲವೂ ಸಕ್ಸಸ್ ಆಗಿದೆ. ನೀವು ಕೂಡ ಈ ಮಯೋನೀಸ್ನ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ನಮ್ಮ ಚಾನಲಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಶೇರ್ ಮಾಡಿ. ಆದಷ್ಟು ಹೆಲ್ದಿ ವಿಡಿಯೋ ಅಲ್ವಾ, ಶೇರ್ ಮಾಡ್ಬೋದು ತಾನೇ? ಶೇರ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನಲನ್ನು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.